ನೋಡ್ತಾ ಇರೋದು ಕೊಲೋಸಿಯಂ ಅಂತ. ಕೊಲೋಸಿಯಂ ಮ್ಯೂಸಿಯಂ ಕೂಡ ಅಂತಾರೆ. ಇದು ಒಂದು ಟೋಟಲ್ 7 ವಂಡರಲ್ಲಿ ಇದು ಕೂಡ ಒಂದು ವಂಡರು. ಸೊ 1980 ಯುನೆಸ್ಕೋದವರು ಇದನ್ನ ವಂಡರ್ ಆಫ್ ದಿ ವರ್ಲ್ಡ್ ಅಂತ ರೆಕಗ್ನೈಸ್ ಮಾಡಿದ್ದಾರೆ. ಟೋಟಲ್ ಆಗಿ ಇದು ಬಂದು 17 ಫ್ಲೋರ್ ಬಿಲ್ಡಿಂಗ್ ಅಷ್ಟು ಹೈಟ್ ಇದೆ. ಇದು ನಿಮ್ಗೆ ನೋಡೋಕ್ಕೆ ಸಿಂಪಲ್ ಆಗಿ ಕಾಣಿಸುತ್ತೆ ಇದು ವಿಡಿಯೋದಲ್ಲಿ, ಬಟ್ ಆಕ್ಚುಲಿ 17 ಫ್ಲೋರ್ ಹೈಟ್ ಅಷ್ಟಿದೆ. ಇನ್ನೊಂದು ಹೇಳಬೇಕು ಅನ್ನೋದು, ಇದು ರೋಮನ್ ಎಂಪೈರ್ ಟೈಮಲ್ಲಿ ಇದನ್ನ ಹೊರಗಡೆ ಗ್ಲಾಡಿಯೇಟರ್ ಫೈಟ್ ಮಾಡೋದಕ್ಕೋಸ್ಕರ ಯೂಸ್ ಮಾಡೋರು. ಮತ್ತು ಹಾಗೆ ಅನಿಮಲ್ ಫ್ಲೈಟ್ಸ್ ಮತ್ತು ಇನ್ನೊಂದು ಫಂಕ್ಷನ್ ಹಿಡಿಬೇಕಂತ ಯೂಸ್ ಮಾಡಿದ್ರು. ರೋಮನ್ ಎಂಪೈರ್ ಟೈಮ್ ಅಂದರೆ ಆಲ್ಮೋಸ್ಟ್ 1,500-2,000 ವರ್ಷಗಳ ಹಿಂದೆ ಇದೆಲ್ಲ. ಆಮೇಲೆ ಇನ್ನು ಮೇನ್ ಹೇಳಬೇಕು ಅಂತಂದರೆ ಇದು ಒಳಗಡೆ 50,000-75,000 1 ಲಕ್ಷವರೆಗೂ ಜನ ಇಡಿಸ್ತಾರೆ. ಚಿಕ್ಕದಾಗಿ ಕಾಣಿಸುತ್ತೆ, ಬಟ್ ತುಂಬ ದೊಡ್ಡದು. ಒಳಗಡೆ ಹೋದರೆ ಒಂದೊಂದು ಲೆವೆಲ್ ಒಬ್ಬೊಬ್ಬರು ಒಂದೊಂದು ರೇಂಜ್ನ ವ್ಯಕ್ತಿಗಳು ಕೂತ್ಕೊಂಡು ಬಿಡ್ತಿದ್ರು ಜನಗಳನ್ನ, ಅಂದರೆ ಜನಗಳು ಕೂತ್ಕೊಂಡು ನೋಡೋದಕ್ಕೆ. ಬಟ್ ಆ ಟೈಮಲ್ಲಿ ಫ್ರೀ ಇತ್ತು ಎಂಟ್ರಿ. ಒಳಗಡೆ ಏನೇ ನೋಡ್ಕೊಂಡು ಇದು ನೋಡಿ ನೋಡೋಕ್ಕೆ. ಈಗ ನಾವು ಫಿಲಮ್ಗಳು ನೋಡಿದ್ರಲ್ಲ, ಸೆಂಟ್ರಲ್ಲಿ ಏನಾದರೂ ಹುಲಿಗಳು ಸಿಂಹಗಳು ಬಿಟ್ಟು ಫೈಟ್ ಮಾಡೋದು, ಇಲ್ಲ ದೊಡ್ಡ ದೊಡ್ಡ ಗಡ ಇರೋಂಥ ವ್ಯಕ್ತಿಗಳು ಬಿಟ್ಟು ಫೈಟ್ ಮಾಡೋದು, ಅದು ಇಲ್ಲೇ ನಡೆಸ್ತಾ ಇದ್ದು ರೋಮನ್ ಎಂಪೈರ್ ಟೈಮಲ್ಲಿ. ಸೊ ರೋಮನ್ ಎಂಪೈರ್ನ ಕೊಲೋಸಿಯಂ ಮ್ಯೂಸಿಯಂ. ಸೊ ತುಂಬ ಕಡೆ ನೋಡಿರ್ತೀರ, ನೋಡಿ ಚೆನ್ನಾಗಿದೆ, ಫೋಟೋ ಹಿಡ್ಕೊಳ್ಳಿ. ನೀವು ಕೂಡ ಎಂಜಾಯ್ ಮಾಡಿ ನಮ್ಮ ಜೊತೆಗೆ.